ಮುಡಾ ಹಗರಣದಲ್ಲಿ ಮತ್ತಷ್ಟು ಭ್ರಷ್ಟರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಇಡಿ ಬಿಡುಗಡೆ ಮಾಡಿದ 3ನೇ ಪಟ್ಟಿ ಮತ್ತೆ 160 ನಿವೇಶನ ಮುಟ್ಟುಗೋಲು ಹಾಕಿಕೊಂಡಿದೆ. ಇಡಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪಟ್ಟಿ ರವಾನೆ ಕೂಡ ಆಗಿದೆ. ಸಬ್ ರಿಜಿಸ್ಟ್ರಾರ್ ಕಚೇರಿಗೂ ಪಟ್ಟಿಯನ್ನ ಕಳುಹಿಸಿಕೊಟ್ಟಿದೆ ಇಡಿ. ಲಿಸ್ಟಿನಲ್ಲಿ ಇರುವಂತಹ ಯಾವುದೇ ಸೈಟ್ ಪರಭಾರೆಯನ್ನ ಮಾಡದಂತೆ ತಡೆಯನ್ನ ನೀಡಲಾಗಿದೆ. ಇಡಿ ಲಿಸ್ಟ್ನಲ್ಲಿದೆ ಭಾರೀ ಭ್ರಷ್ಟ ಕುಳಗಳ ಹೆಸರುಗಳು. ನೋಡಿ, ಒಬ್ಬೊಬ್ಬರ ಹೆಸರಲ್ಲಿದೆ 30 ರಿಂದ 40 ನಿವೇಶನಗಳು. ಕ್ಯಾಥೆಡ್ರಲ್ ಶರೀಫ್ ಸೊಸೈಟಿ ಚರ್ಚ್ಗೆ ನೀಡಿದಂತಹ 40 ಸೈಟ್ ಅನ್ನ ಮುಟ್ಟುಗೋಲು ಹಾಕೊಳ್ಳಲಾಗಿದೆ. ಅಬ್ದುಲ್ ವಾಹಿದ್ಗೆ ನೀಡಿದಂತಹ 41 ಬೇನಾಮಿ ಸೈಟ್ ಅನ್ನ ಇಡಿ ತಮ್ಮ ವಶಕ್ಕೆ ಪಡೆದುಕೊಂಡಿದೆ. ಭೂಮಿಯನ್ನ ಕಳೆದುಕೊಂಡಿದ್ದೇನೆ ಅಂತ ಅರ್ಜಿ ಹಾಕಿದಂತಹ ಅಬ್ದುಲ್ ವಾಹಿದ್ ಈತನನ್ನ ತನಿಖೆ ಮಾಡಬೇಕಾಗಿದೆ. ಭೂಮಿ ಕಳ್ಕೊಂಡಿದ್ದೀನಿ ಅಂತ ಹೇಳಿ 45 ನಿವೇಶನಗಳನ್ನು ಇಟ್ಕೊಂಡಿದ್ದಾರೆ ಅಂತಂದರೆ ಪ್ರಶ್ನೆ ಬರುತ್ತೆ ಇಲ್ಲಿ ಸಹಜವಾಗಿ. ಪರಿಶೀಲನೆ ವೇಳೆ ಅರ್ಜಿ ಹಾಕಿದ್ದೆ ಎಂದಿರುವಂತಹ ದಿನ ಆತನಿಗಿನ್ನೂ ಕೂಡ 7 ವರ್ಷ. ಆಗಲೇ ಇಡಿಗೆ ಕೂಡ ಗೊತ್ತಾಗಿತ್ತು. ಮುಡಾ ಸೈಟ್ ವಂಚನೆ. ಇನ್ನೂ 4 ಕುಟುಂಬಕ್ಕೆ ಈ 31 ನಿವೇಶನಗಳನ್ನು ಮುಟ್ಟುಗೋಲು ಕೂಡ ಹಾಕೊಂಡಿತ್ತು. ಕುವೆಂಪು ನಗರ ರವಿಕುಮಾರ್ ಮತ್ತು ಸುಜಾತ, ಮಹೇಶ್, ರಾಜು ಕುಟುಂಬದ ಸೈಟ್ಗಳಿವು. ಮೈಸೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಪಟ್ಟಿಯನ್ನ ರವಾನೆ ಕೂಡ ಮಾಡಲಾಗಿದೆ. ರಾಜಕೀಯ ಸೇರಿದಂತೆ ಇಡೀ ದೇಶದಲ್ಲಿ ಈ ಒಂದು ಮುಡಾ ಹಗರಣ ಏನಿದೆಯಲ್ಲ, ಈ ಹಗರಣ ಭಾರಿ ಸಂಚಲನವನ್ನು ಕೂಡ ಸೃಷ್ಟಿಸಿತ್ತು. ಇಡಿ ಇತ್ತೀಚೆಗೆ 160 ಆಸ್ತಿಯನ್ನ ಮುಟ್ಟುಗೋಲು ಕೂಡ ಹಾಕೊಂಡಿತ್ತು. ಸದ್ಯ ಈಗ ಮತ್ತಷ್ಟು ಸ್ಫೋಟಕ ಅಂಶಗಳು ಕೂಡ ಪತ್ತೆಯಾಗ್ತಾ ಇದ್ದಾವೆ. ಎಸ್ಎನ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ಎನ್ ಸುರೇಶ್, ಮುಡಾ ಹಗರಣದ ಮತ್ತಷ್ಟು ಕರ್ಮಕಾಂಡ ಬಯಲಾಗ್ತಾ ಇದೆ. ನೋಡಿ, ಒಬ್ಬೊಬ್ಬನೇ 30ಕ್ಕೂ ಹೆಚ್ಚು ಸೈಟನ್ನು, ಅಂದರೆ ಒಬ್ಬರಿಗೆ 30ಕ್ಕೂ ಹೆಚ್ಚು ಸೈಟನ್ನು ಹಂಚಿಕೆ ಮಾಡಿದ್ದಾರೆ ಅಂತಂದರೆ ಇನ್ನೂ ಎಷ್ಟು ಗುಳುಮ್ ಆಗಿರ್ಬೋದು ಸೈಟ್ಗಳು ಅನ್ನೋದು ಪ್ರಶ್ನೆ. ನಿಜ ರಮ್ಯಾ, ಬಹಳ ಮುಖ್ಯವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ 50-50 ನಡೆದಿದೆ ಎನ್ನಲಾದಂತಹ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಇದೀಗ ತನಿಖೆಗೆ ಇಳಿದಿರುವಂತದ್ದು. ಇಡಿ ತನಿಖೆಗೆ ಇಳಿದು ಸುಮಾರು 400ಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳ ಮೌಲ್ಯದ ಆಸ್ತಿಗಳನ್ನ ಈಗಾಗಲೇ ಮುಟ್ಟುಗೋಲನ್ನ ಹಾಕೊಳ್ಳುವ ಮೂಲಕವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ಗೆ ಈ ಒಂದು ಸೈಟ್ಗಳ ದಾಖಲಾತಿಗಳನ್ನ ಕಳಿಸಿ ಅದನ್ನ ಪರಭಾರೆ ಮಾಡುವಂತಿಲ್ಲ, ಜೊತೆಗೆ ಅವುಗಳ ಮೇಲೆ ಯಾವುದೇ ರೀತಿಯ ವಹಿವಾಟವನ್ನ ನಡೆಸುವಂತಿಲ್ಲ ಅಂತ ಹೇಳಿ ಈಗಾಗಲೇ ಏನು ನೋಟಿಸ್ ಅನ್ನ ಕೊಟ್ಟಿದೆ. ಹೀಗಾಗಿ ಅಬ್ದುಲ್ ವಾಹಿದ್ ಅನ್ನುವಂತಹ ವ್ಯಕ್ತಿ ಕಾನೂನು ಬಾಹಿರವಾಗಿ ಸುಮಾರು 40ಕ್ಕೂ ಹೆಚ್ಚು ನಿವೇಶನಗಳನ್ನ ಒಬ್ಬನೇ ಪಡೆದಿರೋದು ಈ ಇಡಿ ತನಿಖೆಯಿಂದ ಬಯಲಿಗೆ ಬಂದಿದೆ. ಯಾಕಂದ್ರೆ ಈತ ತನ್ನ ಜಮೀನನ್ನ ಕಳ್ಕೊಂಡೆ ಅಂತ ಹೇಳಿ ಆತ ಪರಿಹಾರ ರೂಪದಲ್ಲಿ ಸುಮಾರು 40 ಸೈಟ್ಗಳನ್ನ ಏನು ಪಡ್ಕೊಂಡಿದ್ದ, ಆತ ಯಾವಾಗ ಆತನಿಗೆ ಸೈಟ್ ಜಮೀನು ಮೂಡ ವಶಕ್ಕೆ ಪಡ್ಕೊಂಡಿತ್ತು ಅನ್ನೋದು ವಿಚಾರವನ್ನ ಈ ತನಿಖೆಗೆ ಇಳಿದಂತಹ ಇಡಿಗೆ ಕೂಡ ಶಾಕ್ ಆಗಿತ್ತು. ಯಾಕಂದ್ರೆ ಆತ 7ನೇ ವಯಸ್ಸಿಗೆ ಜಮೀನನ್ನ ಕಳ್ಕೊಂಡಿದ್ದೇನೆ ಅಂತೇಳಿ ಆತ ಅಲ್ಲಿ ದಾಖಲೆಗಳನ್ನು ಕೊಟ್ಟಿದ್ದ. ಆದ್ರೆ 7ನೇ ವಯಸ್ಸಿಗೆ ಆತ ಯಾವ ರೀತಿ ಹಕ್ಕುದಾರನಾಗ್ತಾನೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಅದು ಮೇಲ್ನೋಟಕ್ಕಲ್ಲ, ನಿಜಕ್ಕೂ ಕೂಡ ಅದು ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ದೊಡ್ಡ ಸ್ಕ್ಯಾಮ್ ಅಂತ ಹೇಳಿ ಹೇಳಲಾಗಿತ್ತು. ಅವುಗಳನ್ನು ಕೂಡ ಇದೀಗ ವಶಕ್ಕೆ ಪಡೆದುಕೊಂಡಿದೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರ್ತಕ್ಕಂಥ, ಅಂದ್ರೆ ಮೈಸೂರಿನ ಅಭಿವೃದ್ಧಿ ಪ್ರಾಧಿಕಾರ ಏನಿದೆ ಈಗ ಹೊಸದಾಗಿದೆ, ಇಲ್ಲಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮೈಸೂರಿನ ಐಷಾರಾಮಿ ಬಡಾವಣೆಗಳಾಗಿರ್ತಕ್ಕಂತಹ ವಿಜಯನಗರ ಇರ್ಬೋದು, ದತ್ತಕಳ್ಳಿ ಇರ್ಬೋದು, ಆಂದೋಲನ ವೃತ್ತ, ಶಾರದೇವಿ ನಗರ, ಈ ಭಾಗಗಳಲ್ಲಿರ್ತಕ್ಕಂತಹ ಮೂಡ ಪ್ರೋತ್ಸಾಹದಾಯಕ ನಿವೇಶನಗಳನ್ನ ಪಡ್ಕೊಂಡು ಮೂಡಕ್ಕೆ ವಂಚಿಸುವ ಮೂಲಕ ಈ ಅಕ್ರಮವನ್ನ ಎಸಗಿದ್ರು. ಅವುಗಳನ್ನ ವಶಕ್ಕೆ ಪಡ್ಕೊಂಡಂತ ಇಡಿ ಮತ್ತಷ್ಟು ರಾಜಕಾರಣಿಗಳು ಜೊತೆಗೆ ಮತ್ತಷ್ಟು ಸಂಸ್ಥೆಗಳು ಕಾನೂನು ಬಾಹಿರವಾಗಿ ಪ್ರೋತ್ಸಾಹದಾಯಕ ನಿವೇಶನಗಳನ್ನ ಪಡ್ಕೊಂಡಿರುವಂತ ಅವರ ವಿರುದ್ಧ ಇದೀಗ ಸಮರಕ್ಕೆ ಇಳಿದಿದೆ. ಆ ಮೂಲಕ ಏನು ಇಡಿ ಯಾವುದೇ ರೀತಿಯ ತನಿಖೆ ಮಾಡ್ತಾ ಇಲ್ಲ, ಜೊತೆಗೆ ನಮ್ಮ ಕಾನೂನು ಬಾಹಿರ ಸೈಟ್ಗಳು ಸೇಫ್ ಬಂದವರಿಗೆ ಇದೀಗ ಮತ್ತೊಂದು ರೀತಿಯಾದಂತಹ ಆತಂಕ ಮತ್ತೆ ಶಾಕ್ ಎದುರಾಗಿದೆ. ಹೀಗಾಗಿ ತನಿಖೆ ಆಳಕ್ಕಿಳಿದಿರತಕ್ಕಂಥ ಇಡಿ ಒಂದೊಂದೇ ಹಗರಣಗಳನ್ನ ಹೊರಕ್ಕೆ ತೆಗಿತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ MD ಆದ ಬಳಿಕ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳಿಲ್ಲದೆ ಸ್ಥಗಿತ ಆಗಿರ್ತಕ್ಕಂಥ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸೈಲೆಂಟ್ ಆಗಿದೆ. ಮತ್ತೊಂದು ಕಡೆ ಇಡಿ ತನ್ನ ಕಾರ್ಯಚಟುವಟಿಕೆಯನ್ನ ವಿಸ್ತರಿಸಿಕೊಂಡು ಏನು ಅತಿ ಹೆಚ್ಚಿನ ಸ್ಕ್ಯಾಮ್ ಮಾಡಿದವರಿಗೆ ಅವರ ನಿವೇಶನಗಳನ್ನ ವಶಕ್ಕೆ ಪಡೆದುಕೊಂಡು ಅವುಗಳ ವಿರುದ್ಧ ಸಮರಕ್ಕೆ ಸಾರಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.